ಮಂಕಾಳು ವೈದ್ಯ ಮಾತ್ರ ಅಲ್ಲ, ಮತ್ತೊಬ್ಬರು ಕೂಡ ಸಚಿವ ಸಂಪುಟದಿಂದ ಔಟ್ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮೊದಲ ಬಾರಿ MLC ಆಗಿರುವಂತ ಗಾಯತ್ರಿ ಶಾಂತೇಗೌಡ್ ಇವರಿಗೂ ಕೂಡ ಡವ ಶುರುವಾಗಿದೆ. ಈಗ ಒಂದು ಕಡೆಯಲ್ಲಿ ಬೆಳಗ್ಗೆ ಅಷ್ಟೇ ಪಟ್ಟಿ ರಿಲೀಸ್ ಆಗಿತ್ತು, ಅದರಲ್ಲಿ ಗಾಯತ್ರಿ ಅವರ ಹೆಸರಿತ್ತು. ಮಂತ್ರಿಗಿರಿ ಸಿಕ್ಕಿದೆ ಅಂತೇಳಿ ಫೋನ್ ಮಾಡಿ ಗಾಯತ್ರಿ ಅವರಿಗೆ ಅವರನ್ನು ಕರೆಸ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಎನ್ನುವ ಮಾಹಿತಿ ಇದೆ. ಕೊನೆ ಕ್ಷಣದಲ್ಲಿ ಮತ್ತೆ ಹೈಕಮಾಂಡ್ ಜೊತೆಗೆ ಅಲ್ಲೂ ಕೂಡ ಅವರ ಹೆಸರನ್ನು ಬದಲಿಸುವಂಥ ಪ್ರಯತ್ನ ಆಗ್ತಾ ಇದೆಯಾ ಸದ್ಯಕ್ಕಿರುವಂಥ ಪ್ರಶ್ನೆ. ಇನ್ನೊಂದು ಕಡೆಯಲ್ಲಿ ಗಾಯತ್ರಿ ಅವರ ಬದಲಾಗಿ ಉಮಾಶ್ರೀ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಉಮಾಶ್ರೀಗೆ ಸಚಿವ ಸ್ಥಾನ ನೀಡುವಂತೆ CM DKಗೆ ಸಿದ್ದು ಕರೆ ಮಾಡಿದ್ದಾರೆ. ಹೈಕಮಾಂಡ್ ಜೊತೆ ಚರ್ಚಿಸ್ತೇನೆ ಅಂತೇಳಿ CM DK ಶಿವಕುಮಾರ್ ಅವರು ಹೇಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಒಲವನ್ನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೊಂದಿದ್ದಾರೆ. ಕೊನೆ ಕ್ಷಣದಲ್ಲಿ ಯಾರಿಗೆ ಲಕ್ ಯಾರಿಗೆ ಶಾಕ್ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಒಂದು ಕಡೆಯಲ್ಲಿ ಮೊನ್ನೆ ತಾನೇ MLC ಆದವರಿಗೂ ಕೂಡ ಮಂತ್ರಿ ಸ್ಥಾನ ಸಿಕ್ಕಿದೆ, ಆದರೆ ಅವರಿಗಿಂತ ಹಿರಿಯರು ಪಕ್ಷದಲ್ಲಿ ಇದ್ದಾರೆ ಎನ್ನುವ ಒಂದಷ್ಟು ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಅವರಿಗೆ ಯಾಕೆ ಮಂತ್ರಿಗಿರಿಯನ್ನು ಕೊಟ್ಟಿಲ್ಲ ಅಂತೇಳಿ, ಬಟ್ ಅವರ ಹೆಸರು ಕೂಡ ಈಗ ಕೈ ತಪ್ಪುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ.